ಆ, ನಮಸ್ಕಾರ ರೀ ಎಲ್ಲರಿಗೂ ಸಹಿತ. ನನ್ನ ಹೆಸರು ಶಾರದಾ ನಾಮಿ ಅಂಥೇಳಿ. ನಾನು ಬಿಜಾಪುರದಿಂದ ಮಾತಾಡ್ತಾ ಇರೋದು. ಸೊ ನಾನು ಇವತ್ತು ಏನು ವಿಷಯ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಈ ನಮ್ಮ ವೆಸ್ಟೀಸ್ ಕಂಪ್ನಿಯ ಸ್ಪಿರುಲಿನಾದ ಬಗ್ಗೆ ಮಾತಾಡ್ತೀನಿ. ಒಂದು ಒಂದು ಒಳ್ಳೆಯ ಇನ್ಫಾರ್ಮೇಷನ್ನ ಅಂಥೇಳಿ, ಗುಡ್ ಹೆಲ್ತ್ಗಾಗಿ ಅಂದ್ರೆ ಒಳ್ಳೆಯ ಆರೋಗ್ಯಕ್ಕಾಗಿ. ಸೊ ಈ ಸ್ಪಿರುಲಿನಾ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ಹೇಳ್ತೀನಂತ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಇನ್ಫಾರ್ಮೇಷನ್ನ ಕೊಡ್ತೀನಿ, ಅಥವಾ ನನಗೆ ಬೇಕಾಗಿದ್ದನ್ನು ಅಥವಾ ಎಲ್ಲರಿಗೂ ಸಹಿತ ಬೇಕಾಗಿದ್ದನ್ನು ನಾನು ಒಂದು ಇನ್ಫಾರ್ಮೇಷನ್ನ ಹೇಳ್ತೀನಿ. ಸೊ ಈಗ ಒಬ್ಬ ಆರೋಗ್ಯವಂತ ಮನುಷ್ಯನಿಗೆ ಹೆಲ್ದಿ ಆಗಿರಬೇಕು ಒಬ್ಬ ಮನುಷ್ಯ ಅಂತಂದ್ರೆ ಅವ್ರಿಗೆ ಏನೇನು ಬೇಕಾಗ್ತಾವತ್ತ ಒಬ್ಬ ವೈದ್ಯರು ಸಹಿತ ಹೇಳ್ತಾರೆ. ಏನು ಬೇಕತ್ತಂದ್ರೆ, ಹೆಲ್ದಿ ಆಗಿರುವಂಥ ಒಬ್ಬ ಮನುಷ್ಯನಿಗೆ 4 ಥರದ ಕಾಳು, 4 ಥರದ ಹಣ್ಣು, 4 ಥರದ ತರಕಾರಿ, ಅರ್ಧ ಲೀಟ್ರ್ ಹಾಲು, 2 ಕೋಳಿ ಮೊಟ್ಟೆ, 6 ಲೀಟ್ರ್ ನೀರಂತೂ ಕಂಪಲ್ಸರಿ ಬೇಕು. ಅದಕ್ಕಿಂತ ಹೆಚ್ಚಾಗಿ ರೊಟ್ಟಿ, ಬೆಣ್ಣೆ, ತುಪ್ಪ, ಮೊಸರು, ಹಾಲು ಇದೆಲ್ಲನೂ ಬೇಕಾಗ್ತೈತಿ. ತರಕಾರಿ, ಆಮೇಲೆ ಮೀನು, ಮೊಟ್ಟೆ, ಮಾಂಸ ಇದು ಎಲ್ಲನೂ ಬರ್ತೈತಿ ಇದ್ರೊಳಗೆ. ಟೋಟಲಿ ಹೇಳ್ಬೇಕಂತಂದ್ರೆ ಇದು ಎಲ್ಲನೂ ಸಹಿತ ಈ ಬೇಕಾಗ್ತೈತಿ ನಮ್ಮ ಬಾಡಿಗೆ. ಹೋಲ್ ಬಾಡಿ ನಮ್ಮದು ಹೆಲ್ದಿ ಆಗಿರ್ಬೇಕಂತಂದ್ರೆ ಸೊ ಇದು ಎಲ್ಲನೂ ಭಾಳಷ್ಟು ಅವಶ್ಯಕತೆ ಐತಿ ನಮ್ಮ ಬಾಡಿಗೆ. ಯಾಕಂತಂದ್ರೆ ಈಗ ಬೆಳೆಯುವಂಥ ಭೂಮಿದೊಳಗೆ ಸೊ ಎನರ್ಜಿ ಇಲ್ಲ. ಮೊದಲಿನ ಥರ ನಾವು ಇದ್ರದ್ದು ಸಾವಯವ ಗೊಬ್ಬರನ ಹಾಕ್ಲಾರ್ದೇ ಬೆಳೆಸೋದು ಅಂತ ರಾಸಾಯನಿಕ ಹೆಚ್ಚಾಗಿ ಬಳಸೋದ್ರಿಂದ ಸೊ ಹೀಗಾಗಿ ಈಗಿನ ಬೆಳೆಯೊಳಗೆ ಶಕ್ತಿ ಇಲ್ಲ. ಸೊ ಅದರಿಂದಾಗಿಯೇ ಹೆಚ್ಚು ನಮಗೆ ಯಾವುದೋ ಒಂದು ತರಕಾರಿದೊಳಗಾಗಲಿ ಅಥವಾ ಇದು ಯಾವುದ್ರೊಳಗೂ ಸಹಿತ ನಮ್ಗೆ ಎನರ್ಜಿ ಇಲ್ಲ ಆಗೈತಿ ಈಗಿನ ಜನ್ರೇಷನ್ನೊಳಗೆ. ಸೊ ಅದಕ್ಕಾಗಿ ಇದು ಇಷ್ಟೆಲ್ಲನೂ 6 ಥರದ 4 ಥರದ ಕಾಳು, 4 ಥರದ ಹಣ್ಣು, 4 ಥರದ ತರಕಾರಿ, ಅರ್ಧ ಲೀಟ್ರ್ ಹಾಲು, 2 ಕೋಳಿ ಮೊಟ್ಟೆ, 6 ಲೀಟ್ರ್ ನೀರು, ಆಮೇಲೆ ಬೆಣ್ಣೆ, ತುಪ್ಪ, ಮೊಸರು, ರೊಟ್ಟಿ, ಚಪಾತಿ ಇದು ಎಲ್ಲನೂ ಸಹಿತ ಒಂದೇ ಸಲ ನಾವು ತಿನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ತಿನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದ್ರೆ ಸೊ ರಿಯಲ್ ಆಗಿ ನಾವು ಒಂದು ಸಲನೇ ಊಟ ಮಾಡಿ, ನಾವು ಒಂದು ದಿನದೊಳಗೆ 3 ಸತ ಊಟ ಮಾಡಿದ್ರು ಸಹಿತ ಇದು ಎಲ್ಲ ಐಟಮ್ಗಳು ನಾವು ತಿನ್ನೋದಕ್ಕೆ ಒಂದೇ ಬಾರಿಗೆ ತಿನ್ನೋದಕ್ಕಾಗೋದಿಲ್ಲ. ಸೊ ಇದು ಎಲ್ಲನೂ ಸಹಿತ ಒಂದೇ ಬಾರಿ ಸಿಗುವಂಥ ಒಂದೇ ಒಂದು ನಮ್ದು ಫುಡ್ ಸಪ್ಲಿಮೆಂಟ್ರಿ ನಮ್ದು ವೆಸ್ಟೀಸ್ ಕಂಪ್ನಿದೊಳಗೆ ಐತ್ರಿ. ಅದೇ ಇದು ನಮ್ದು ಸ್ಪಿರುಲಿನಾ ಅಂಥೇಳಿ. ಸೊ ಇದು ಸ್ಪಿರುಲಿನಾ ಅಂತಂದ್ರೆ ಇದು ಯಾವ ರೀತಿ ಬೆಳಿತೈತಿ, ಇದು ಯಾವ ಥರ ತಯಾರಾಗ್ತೈತಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ರೀ. ಆಗಲೇ ಹೇಳ್ದಂಗೆ ಸೊ ಅರ್ಧ ಲೀಟ್ರ್ 4 ಥರದ ಕಾಳು, 4 ಥರದ ಹಣ್ಣು, 4 ಥರದ ತರಕಾರಿ, ಅರ್ಧ ಲೀಟ್ರ್ ಹಾಲು, 2 ಕೋಳಿ ಮೊಟ್ಟೆ, ಮೀನು, ಮಾಂಸ, ಆಮೇಲೆ ರೊಟ್ಟಿ, ಚಪಾತಿ, ಬೆಣ್ಣೆ, ತುಪ್ಪ ಇದು ಎಲ್ಲನೂ ಸಹಿತ ಇದ್ರೊಳಗೇ ಐತಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಏನಂತಂದ್ರೆ, ಸೊ ಇದು ಯಾಕೆ ಐತಿ ಅಂತ ಹೇಳಿ ನಾವು ಬರೀ ಇದು ನಾವು ನಮ್ಮ ಕಂಪ್ನಿದವ್ರು ಹೇಳೋರು ಅಂತ ಮಾತಲ್ಲ ಇದು. ಯಾಕಂತಂದ್ರೆ ಈ ಇದ್ರೊಳಗೆ ನಾಸಾ ವಿಜ್ಞಾನಿಗಳು ಕಂಡು ಹಿಡ್ದಂಥದ್ದೈತಿ ಇದು. ಹೆಂಗತ್ತಂದ್ರೆ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಕಂಡು ಹಿಡ್ದಂಥದ್ದು ಇದು ನಮ್ದು ಸ್ಪಿರುಲಿನಾ. ಸೊ ಇದು ಯಾವ ಥರ ಅಂತಂದ್ರೆ, ನಮ್ದು ಇದು ಆಮೆ ಹತ್ತಿರ್ತೈತಲ್ರಿ, ನೀರೊಳಗೆ ಆಮೆ. ಆ ಆಮೆ ಸುಮಾರು 500ರಿಂದ 600 ಅಥವಾ 700 ವರ್ಷ ಬದುಕಿದ್ದ ಉದಾಹರಣೆಗಳದಾವೆ. ಸೊ ಅದು ಏನು ತಿಂದು ಬದುಕ್ತೈತಿ ಅಂಥೇಳಿ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಕಂಡು ಹಿಡಿದಾಗ ಅದು ತಿಂದಿದ್ದು ಸಮುದ್ರದೊಳಗೆ ತಳಪಾಯದೊಳಗೆ ಇರುವಂಥ ಸಿಹಿ ನೀರು ಹರಿತೈತಲ್ರಿ, ಆ ಸಿಹಿ ನೀರಿನೊಳಗೆ ಬೆಳೆದಂಥ ಪಾಚಿ ಅಂತಂದ್ರೆ ಅಂತರ್ಗಂಗೆ ಅಂಥೇಳಿನೂ ಹೇಳ್ತಾರೆ. ಸೊ ಇದು ನಮ್ದು ಇದ್ರೊಳಗೆ ಹೇಳ್ಬೇಕಂತಂದ್ರೆ ಪಾಚಿದೊಳಗೆ ಆ ಪಾಚಿದೊಳಗೆ ಪಾಚಿನ ತಿಂದು ಅದು ಆಮೆ ತಿಂದು 500ರಿಂದ ಅದಕ್ಕಿಂತ ಅಧಿಕ ಆಯುಷ್ಯನ ಜಾಸ್ತಿ ಮಾಡ್ಕೊಂಡಿರುವಂಥದ್ದು ಆಮೆ. ಸೊ ಅದನ್ನು
ಅದಕ್ಕಾಗಿಯೇ ಸಹಿತ ಇದು ಮನುಷ್ಯರಿಗೂ ಸಹಿತ ಬಹಳಷ್ಟು ಒಂದು ಹೆಲ್ದಿ ಆಗ್ತೈತಿ ಅಂಥೇಳಿ ಸೊ ಈ ನಾಸಾ ವಿಜ್ಞಾನಿಗಳು ಸಹಿತ ಇದನ್ನು ಬಳಸ್ತಾರೆ. ವಿಮಾನದೊಳಗೆ ಇದ್ರದೊಳಗೆ ಎಲ್ಲನೂ ಸಹಿತ ಭಾಳಷ್ಟು ಒಂದು ಹೆಲ್ದಿ ಫುಡ್ ಅದ ಇದು. ಅಂಥದ್ದು 500ರಿಂದ 600 ಅಥವಾ 700 ಅದಕ್ಕಿಂತ ಹೆಚ್ಚಿನ ಮಟ್ಟದೊಳಗೆ ಅದು ಆಮೆ ಬದುಕೈತಿ ಅಂತಂದ್ರೆ ನಮ್ಮ ಮನುಷ್ಯರು ಕೂಡ ಇದನ್ನು ತರಕಾರಿ, ಹಾಲು, ಹಣ್ಣು, ಮೊಟ್ಟೆ, ಮೀನು, ಮಾಂಸ ಸೊ ಇದು ಎಲ್ಲನೂ ಒಂದು ಸಲಕ್ಕೆ ತಿನ್ನೋದಾಗೋದಿಲ್ಲ ಅಂಥೇಳಿ ಎಲ್ಲರ್ಕಿಂತ ಹೆಚ್ಚತ್ತಂದ್ರೆ 6 ಲೀಟರ್ ನೀರು ಕುಡಿದಷ್ಟು ಎನರ್ಜಿ ಇದು ಒಂದ್ರದೊಳಗೆ ಬರ್ತೈತಿ. ಸೊ ಹೀಗಾಗಿ ವಿಜ್ಞಾನಿಗಳು ಕಂಡು ಹಿಡಿದಿದ್ದು ಇದನ್ನು ಅದು ಕಂಡು ಹಿಡಿದದ್ದು ಇದು ನಮ್ಮದು ಸ್ಪಿರುಲಿನಾ. ಸೊ ಈ ಸ್ಪಿರುಲಿನಾನ ನಮ್ಮ ಕಂಪ್ನಿದೊಳಗೂ ಯಾವ ಥರ ಬೆಳೆಸ್ತಾರಂದ್ರೆ ಅದೇ ಥರ ಸಮುದ್ರದೊಳಗೆ ಯಾವ ಥರ ಪಾಚಿ ಬೆಳೆದಿರ್ತೈತಲ್ಲ ಅದೇ ಥರನೇ ಪಾಚಿಯನ್ನು ಬೆಳೆಸಿ ನಮ್ಮದು ವೆಸ್ಟೀಸ್ದವರು ಈ ಸ್ಪಿರುಲಿನಾನ ರೆಡಿ ಮಾಡ್ಯಾರ ಹೆಲ್ದಿ ಫುಡ್ ಅಂಥೇಳಿ. ಸೊ ಇದು ಪೌಡ್ರ್ ರೂಪದೊಳಗೆ ಇರ್ತೈತಿ. ಇದನ್ನು ತರಕಾರಿ ಸಿಪ್ಪಿಯಿಂದ ಆಣ್ ಮಾಡಿ ಈ ನಾವು ಉಂಡೆ ಕರ್ದಂಟದು ಹಾಕ್ತೀವಲ್ಲ ಆ ಥರ ಆಣ್ ಮಾಡಿ ಆ ಸಿಪ್ಪಿದೊಳಗೆ ಈ ನಮ್ದು ಫುಡ್ ಸಪ್ಲಿಮೆಂಟ್ರಿಯನ್ನು ತೊಗಟೆ ಥರ ರೆಡಿ ಮಾಡಿ ಗುಳಿಗೆ ರೂಪದೊಳಗೆ ಸಿಗ್ತೈತಿ ಈ ನಮ್ಮದು ಸ್ಪಿರುಲಿನಾ. ಈ ಸ್ಪಿರುಲಿನಾ 1 kg ಹಣ್ಣು ತರಕಾರಿ ಇದು ಎಲ್ಲನೂ ಬಂತು. ಇದು ಎಲ್ಲನೂ ಸಹಿತ ಇದು 1 ಕ್ಯಾಪ್ಸಲ್ನೊಳಗೆ ಬರ್ತೈತಿ. ನಾವು ಊಟದ ನಂತರ 2 ಟೈಮ ತಿಂದು ತಗೊಳ್ಳೋದು. ನಾವು ನೀರನ್ನು ಜಾಸ್ತಿ ಕುಡಿಬೇಕಾಗ್ತೈತಿ. ಸೊ ಹೀಗಾಗಿ ಅದರ ಸಲುವಾಗಿಯೇ ಇದನ್ನು ಯೂಸ್ ಮಾಡೋದು. ಸೊ ಈ ಕ್ಯಾಪ್ಸಲನ್ನು ನಾವು ಡೈಲಿ ಯೂಸ್ ಮಾಡೋದ್ರಿಂದ ಭಾಳಷ್ಟು ಬೆನಿಫಿಟ್ಗಳದಾವ. ಮತ್ತು ನಾವು ಆರೋಗ್ಯವಂತರಾಗಿ ಇರೋದ್ರ ಜೊತೆಗೆ ನಾವು ದವಾಖಾನೆ ಕಟ್ಟಿಕ್ಕಲ್ಲ ಏರೋದನ್ನು ಸಹಿತ ಹತ್ತಂಗಿಲ್ಲ. ಈ ಒಂದು ಕ್ಯಾಪ್ಸಲನ್ನು ನಾವು ಡೈಲಿ 2 ಅಥವಾ 1 ತೊಗೊಂಡ್ರೂ ಸಹಿತ ಅಡ್ಡಿ ಇಲ್ಲ. ಅಷ್ಟೊಂದು ಬೆಸ್ಟ್ ಪ್ರಾಡಕ್ಟ್ ಐತ್ರಿ ಇದು ನಮ್ಮದು ವೆಸ್ಟೀಸ್ ಕಂಪ್ನಿದಿಂದ ಸ್ಪಿರುಲಿನಾ. ಈ ಸ್ಪಿರುಲಿನಾನ ಮತ್ತು ಇದ್ರ ಬೆನಿಫಿಟ್ಗಳು ಇಷ್ಟೆಲ್ಲ ಬಾಡಿಗೆ ಅದಾವೆ. ಮತ್ತು ಏನೋ ಪ್ರಾಬ್ಲಮ್ ಇದ್ದವ್ರತ್ತಂದ್ರೆ ಮತ್ತು ಇದ್ರದಿಂದ ಏನೇನು ಉಪಯೋಗನೂ ಐತೆ ಅನ್ನೋದನ್ನು ಸ್ವಲ್ಪ ಹೇಳ್ತೀನಿ ಅಂತ ನಾನು. ಇದನ್ನು ತಗೊಳ್ಳೋದ್ರಿಂದ ನಮಗೆ ಪೈಲ್ಸ್ ಕ್ಲಿಯರ್ ಆಗ್ತೈತಿ. ನಮಗಂತಂದ್ರೆ ಯಾರಿಗಿದ್ದವ್ರಿಗೂ ಸಹಿತ ನಮಗಂತೂ ಇದರಲ್ಲಿ ಕ್ಲಿಯರ್ ಆಗೈತಿ. ಅದಕ್ಕಾಗಿ ನನಗದು ಬಾಯಿಗೆ ಬಂತು ಸ್ಪಿರುಲಿನಾದಿಂದ. ಆಮೇಲೆ ನಾವು ಕೊಂಬಯೋಟಿಕ್ ತೊಗೊಂಡ್ವಿ ಮತ್ತು ಬೇರೆ ಇದರದಿಂದ ಭಾಳಷ್ಟು ಬೆನಿಫಿಟ್ಗಳದಾವ. ಹೀಗಾಗಿ ಕಣ್ಣಿನ ದೃಷ್ಟಿನೂ ಸಹಿತ ಒಳ್ಳೆ ಹೆಲ್ದಿ ಆಗ್ತೈತಿ. ನರಗಳು ಸಹಿತ ಇವೆಲ್ಲ ಗಟ್ಟಿ ಆಗ್ತಾವೆ. ಆಮೇಲೆ ಕೂದಲು ಗ್ರೋತ್ ಆಗಕ್ಕೆ ಹೆಲ್ಪ್ ಆಗ್ತೈತಿ. ಆಮೇಲೆ ಮೂಳೆಗಳು ಗಟ್ಟಿ ಆಗ್ತಾವೆ. ಇದರೊಳಗೆ ಕ್ಯಾಲ್ಸಿಯಂ ಕಂಟೆಂಟ್ ಸಹಿತ ಇರ್ತೈತಿ. ಇದು ಸ್ಪಿರುಲಿನಾ ತಗೊಳ್ಳೋದ್ರಿಂದ ನಮ್ಮ ಮೂಳೆಗಳು ಗಟ್ಟಿ ಆಗ್ತಾವೆ. ಮೂಳೆ ಅಂದ್ರೆ ನಮ್ಮ ಎಲುಬುಗಳು ಇರ್ತಾವಲ್ರಿ, ಆ ಎಲುಬುಗಳು ಗಟ್ಟಿ ಆಗ್ತಾವೆ. ಆಮೇಲೆ ನಮ್ಮ ಹಲ್ಲಿಗೂ ಸಹಿತ ಇದು ಎಲುಬು ಗಟ್ಟಿ ಮಾಡ್ತೈತಿ. ಆಮೇಲೆ ಮೈಯ ಹೊಡಿತಿದ್ರೆ ನುಸ್ತಿದ್ರೆ ಅದು ಸಹಿತ ಇದರಲ್ಲಿ ಕಡಿಮೆ ಆಗ್ತೈತಿ. ಯಾಕಂತಂದ್ರೆ ಇದ್ರೊಳಗೆ ಕ್ಯಾಲ್ಸಿಯಂ ಇರ್ತೈತಿ. ಸೊ ಇಷ್ಟೆಲ್ಲನೂ ಇದರೊಳಗೆ ಬೆನಿಫಿಟ್ ಅದಾವೆ. ಆಮೇಲೆ ಇನ್ನು ನಾವು ಆರಾಮ್ ತೆಪ್ಪದವರು ತೊಗೋಬೇಕಂತೇನಿಲ್ಲ. ಯಾವುದೇ ಸಮಸ್ಯೆಗೆ ತೊಗೋಬೇಕಂತನೂ ಏನೂ ಇಲ್ಲ. ಈ ಪ್ರಾಡಕ್ಟನ್ನು ನಾವು ಬೆಸ್ಟ್ ಒಂದು ಫುಡ್ ಸಪ್ಲಿಮೆಂಟ್ರಿ ಒಳಗೆ ತೊಗೋಬೋದು. ಡೈಲಿ 2 ಕ್ಯಾಪ್ಸಲ್ ಅಥವಾ 1 ಕ್ಯಾಪ್ಸಲ್ ತೊಗೊಂಡ್ರು ದಿನಾನು ಸಹಿತ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲಾರ್ದೆ ನಾವು ರಿಲೀಫ್ ಆಗ್ಬೋದು, ಹೆಲ್ದಿ ಆಗಿರ್ಬೋದು. ನಾವು ಯಾವುದೇ ಒಂದು ದವಾಖಾನೆ ಕಟ್ಟಿಕ್ಕಲ್ಲ ಏರು ಅಂಥ ಪರಿಸ್ಥಿತಿ ಬರೋದಿಲ್ಲ. ಏನೋ ಸಣ್ಣ ಪುಟ್ಟ ಬರ್ಬೋದು, ಇಲ್ಲ ಅಂತಲ್ಲ. ಯಾಕಂತಂದ್ರೆ ಯಾರೂ ದೇವ್ರುಗಳಲ್ಲ. ಹೀಗಾಗಿ ಸೊ ಈ ಪ್ರಾಡಕ್ಟನ್ನು ನಾವು ಭಾಳಷ್ಟು ಒಂದು ಒಳ್ಳೆಯ ರೀತಿದೊಳಗೆ ರೆಡಿ ಮಾಡಿದ್ದೈತಿ. ಹೀಗಾಗಿ ಎಲ್ಲರೂ ಸಹಿತ ಯಾರ್ಯಾರಿಗೆ ನೀಡೈತಿ ನೀಡಿಲ್ಲಾರ್ದವರು ಸಹಿತ ಇದನ್ನು ಬಳಸ್ಬೇಕಂತ ನಾನು ಆಗಲೇ ಹೇಳಿದ್ದೀನಿ. ಸೊ ಹೀಗಾಗಿ ಪ್ರತಿಯೊಬ್ಬರು ಸಹಿತ ಇದನ್ನು ಬಳಸ್ರಿ ಅಂತ ಹೇಳ್ತೀನಿ. ಈ ಸ್ಪಿರುಲಿನಾನ ಇದು ಕಲರ್ ಯಾವ ಥರ ಇರ್ತೈತಿ ಅಂತಂದ್ರೆ ಇದು ಈ ಥರ ಇರ್ತೈತಿ. ಸೊ ಬೆಸ್ಟ್ ಅದ ಇದು. 1 ನಿಮಿಷ ನಾನು ನೀರು ತೊಗೊಂಡು ಬರ್ತೀನಿ ಅಂತ ತೊಗೋತೀನಿ ಇದನ್ನು.
ಬರೀ ನಾನು ಹೇಳಿಬಿಡೋದತ್ತಲ್ಲ, ನಾನೀಗ ನಿಮ್ಮ ಮುಂದೆನೇ ನಾನು ಈಗ ಊಟ ಮಾಡೀನಿ. ಸೊ ಇದು ಹೇಳಿ ಬಿಡೋದು ಅಷ್ಟೇ ಅಲ್ಲ, ಇದನ್ನು ನಾನು ನಿಮ್ಮ ಮುಂದೆನೇ ಸಹಿತ ನಾನು ಯೂಸ್ ಮಾಡಿ ಕನ್ಸ್ಯೂಮ್ ಮಾಡಿ ತೋರಿಸ್ತೀನಂತೆ. ಈ ಥರ ನಾವು ಡೈಲಿ ಎರಡೆರಡು ಕ್ಯಾಪ್ಸಲನ್ನು ತಗೊಳ್ಳೋದ್ರಿಂದ ಭಾಳಷ್ಟು ಹೆಲ್ಪ್ ಆಗ್ತೈತಿ ನಮ್ಮ ಬಾಡಿಗೆ ಅಂತ ಹೇಳ್ತಾ, ಪ್ರತಿಯೊಬ್ಬರು ಸಹಿತ ಆರೋಗ್ಯವಂತರಾಗಿ ಇದ್ದವರು ಸಹಿತ ಇದನ್ನು ತಗೊಳ್ಳೋದೈತಿ. ಆಮೇಲೆ ಕೈಕಾಲು ನೋವು, ಜಾಯಿಂಟ್ ಪೇನ್ ಸಹಿತ ಬರೋದಿಲ್ಲ. ಇದಕ್ಕೆ ಭಾಳ ಬೆಸ್ಟ್ ಐತಿ ಪ್ರಾಡಕ್ಟ್. ಸೊ ಪ್ರತಿಯೊಬ್ಬರು ಸಹಿತ ಈ ಸ್ಪಿರುಲಿನಾನ ಬಳಸ್ರಿ, ಆರೋಗ್ಯವಂತರಾಗಿರ್ರಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ವಿಶ್ ಯು ವೆಲ್ತ್. ಹಾಗೇನೆ ಸಹಿತ ನಿಮಗೆ ಬೇಕಂತಂದ್ರೆ ನನಗೆ ಡಿಸ್ಕೌಂಟ್ ಮಾಡಿಕೊಡ್ತೀನಿ, ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ವಿಶ್ ಯು ವೆಲ್ತ್.